ಲವ್ ಬಗ್ಗೆ ಇಷ್ಟೊಂದು ಹೇಳ್ತೀರಾ? ಒಂದು ಊರಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು ಮುದ್ದು ದೇವತೆ. ಬಾರ ಮಗ, ಎಲ್ಲಿ ಹೋಗ್ತಿದ್ಯಾ? ಕ್ಲಾಸ್ ಇತ್ತು, ಕ್ಲಾಸ್ಗೆ ಹೋಗ್ತಾ ಇದ್ದೆ. ಹೌದಾ? ಏನೋ ನೀನು ಯಾವಾಗ ನೋಡಿದ್ರು ಸೀರಿಯಸ್ ಆಗಿರ್ತೀಯ, ಯಾವಾಗ ನೋಡಿದ್ರು ಕ್ಲಾಸು ಲೈಬ್ರರಿ ಅಂತ ಓಡಾಡ್ತಿರ್ತೀಯ. ಹಾಂ, ನಮ್ಮನೇನು ಕೆಲ್ಸಕ್ಕೆ ಬರ್ದಾರ ಅನ್ಕೊಂಡಿದ್ಯಾ? ನಾವು ಟಾಪರ್ಸ್ ಅಮ್ಮ. ಯಾವ್ದ್ರಲ್ಲಿ ಹೇಳು? ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಅಂತಾನ. ಲೈಫ್ ಅಂದ್ರೆ ಏನು ಅನ್ಕೊಂಡಿದ್ಯಾ? ಬರೀ ಸುಮ್ಮನೆ ಲೈಬ್ರರಿ ಹೋಗೋದು ಓದೋದಲ್ಲ, ಎಂಜಾಯ್ ಮಾಡಬೇಕು. ಥ್ರಿಲ್ ಇರುತ್ತೆ ಲೈಫ್ ಅಂದ್ರೆ, ಅದನ್ನು ಕಲಿ ಫಸ್ಟು. ನನಗದೆಲ್ಲ ಇಷ್ಟ ಇಲ್ಲ, ನಿಮ್ಮ ಜೊತೆ ಎಲ್ಲ ಸೇರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನೀನು ಜಾಯ್ನ್ ಆಗು ನಮ್ಮ ಗ್ಯಾಂಗಿಗೆ. ಎಂಜಾಯ್ಮೆಂಟ್ ಅಂದರೆ ನಾನು ತೋರಿಸ್ತೀನಿ. ನೀನು ಅನ್ಕೊಂಡಿದ್ಯಾ ನಮ್ಮ ಗ್ಯಾಂಗಿಗೆ ಬಂದು ಸೇರ್ಕೊಂಡ್ಬಿಟ್ರೆ ನೀನು ಹಾಳಾಗ್ಬಿಡ್ತೀಯ ಅಂದನ? ಬಂದರೆ ಬರ್ಬೋದು, ಇಲ್ಲ ಹೋಗ್ತಾ ಇರ್ಬೋದು. ಹೋಗು. ಹಿಂಗೇನು ಇನ್ವಿಟೇಷನ್ ಕೊಟ್ಟು ಕರೆದಿದ್ವು ಬಾ ಅಂತ. ಇವಾಗ ಸಿಕ್ಕಿತ್ತಲ್ಲ ಆ ಗ್ಯಾಂಗ್ ನೋಡ್ದ, ಏನು ಅನ್ನಿಸ್ತು? ನನಗೇನು ಅನ್ನಿಸ್ತಿಲ್ಲ. ಅವ್ರ ಜೊತೆ ಸೇರ್ಕೊ. ಯಾಕಂಗೆ ಥಿಂಕ್ ಮಾಡ್ತೀಯ ಯಾವಾಗಲೂ ನೆಗೆಟಿವ್ ಆಗಿ? ನೆಗೆಟಿವ್ ಅಂತ ಏನಿಲ್ಲ, ಹೋಗು, ಅವ್ರು ಎಲ್ಲಿ ಕರೀತಾರಲ್ಲ ಹೋಗು. ಮೂವಿ, ಥಿಯೇಟರ್ ಎಲ್ಲ ಕಡೆ ಸುತ್ತಾಡು, ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ನೀನು ಯಾವ ಥರ ಎಂಜಾಯ್ಮೆಂಟ್ ಫೀಲ್ ಮಾಡಿದ್ಯಾ? ಇಲ್ಲ. ಡಿಗ್ರಿ ತುಂಬ ಇಂಪಾರ್ಟೆಂಟ್ ಕಣೋ, ಓದೋದು ತುಂಬ ಮುಖ್ಯ. 4 ವರ್ಷ ಆದಮೇಲೆ ಓದ್ಕೊಬೋದು, ಆದರೆ ಎಂಜಾಯ್ಮೆಂಟ್ ಅನ್ನೋದು 4 ವರ್ಷ ಆದಮೇಲೆ ಸಿಗಲ್ಲ. ನಾನು ಹೇಳೋದನ್ನು ಕೇಳು, ಅವ್ರ ಜೊತೆ ಜಾಯ್ನ್ ಆಗು. ಬೇಡ, ನಾನು ಹೇಳೋದು ಕೇಳು. ಫಸ್ಟು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡು, ಅವಾಗೆಲ್ಲ ಸರಿಯಾಗುತ್ತೆ. ಇಲ್ವೋ, ನಿನಗೆ ಅರ್ಥ ಆಗ್ತಿಲ್ಲ. ಎಂಜಾಯ್ಮೆಂಟ್ ತುಂಬ ಮುಖ್ಯ. ಎಂಜಾಯ್ ಮಾಡು. ಲೈಫಲ್ಲಿ ಏನಿದೆ, ಥ್ರಿಲ್ಲಾಗಿರು, ಖುಷಿಯಾಗಿರು. ಯೋಚನೆ ಮಾಡಬೇಡ, ಸೇರ್ಕೊ. ಗೋಬಿ ಮಗ, ಸ್ವಲ್ಪ ಲವ್ ಗೋಬಿ ಸಾಂಬಾರು. ಬಿಲ್ ದರ್ಶನ್, ಬಿಲ್ ಪೇ ಮಾಡು. ಬಿಲ್ ಮೂವಿ ರಿಲೀಸ್ ಆಗ್ತಿದೆ, ನಾಳೆಲ್ಲ ಹೋಗೋದಾ? ಯಾವ ಮೂವಿ? ಹಂಗಂದ್ರೆ ನಾಳೆ ಸಾಯಂಕಾಲ ಲಾಸ್ಟ್ ಕ್ಲಾಸ್ ಬಂಕು. ಸುಮ್ಮನೆ ಇರೋ, ಇಂಪಾರ್ಟೆಂಟ್ ಕ್ಲಾಸ್. ನೀನು ಯಾವಾಗಲೂ ಅದೇ ಹೇಳ್ಬೇಡ. ಬನ್ನಿ ಹೋಗೋಣ ಎಲ್ರು. What is there in those boring classes? Let's bunk here. ಬರೀ ಊರು ಸುತ್ತದ ನಿನ್ ಕೆಲಸ ಆಗಿದೆ ಅಲ್ಲ? ಕ್ಲಾಸ್ ಬಂಕ್
ಮಾಡೋದು, ಮೂವಿಗೆ ಹೋಗೋದು, ಕ್ಯಾಂಟೀನಿಗೆ ಸುತ್ತೋದು, ಬೇರೆ ಕೆಲಸ ಇಲ್ವಾ ನಿಮಗೆ? ಏಯ್, ಒಳ್ಳೆ ಕಾರ್ ಪಾಪ ಇದ್ದಂಗಿದೆಯಲ್ಲ, ಅವನು ನಿನ್ ಜೊತೆ ಸೇರ್ಕೊಂಡು ಹಾಳು ಮಾಡ್ತಿದ್ಯಲ್ಲ, ಗೊತ್ತಾಗಲ್ವಾ? ಹಲೋ, ಇಲ್ಲಿ ಯಾರಿಗೆ ಬೈಯೋದು? ಅವನಾಗೆ ಬಂದಿರೋದು, ನಾವೇನು ಅವ್ನು ಕರೆದಿಲ್ಲ. ಅವನಾಗೆ ಬಂದು ಹಾಳಾದ್ರೆ ನಾವೇನು ಹಾಳು ಮಾಡ್ಬೇಕಂತ ಕಾಂಟ್ರಾಕ್ಟ್ ಇಟ್ಕೊಂಡಿವಿ ಇಲ್ಲಿ. ಒಳ್ಳೆ 3 ಜನ ಕೋತಿಗಳು ಇದ್ದಂಗಿದ್ದೀರಲ್ಲ. ಮೊದಲು ಸರಿಯಾಗಿ ಮಾತಾಡೋದನ್ನ ಕಲಿ. ಏನು ಬೈದ್ರೆ ಎದ್ಕೊಂಡ್ಬಿಡ್ತೀವ ನಾವು? ಎಲ್ಲ ಇಲ್ಲಿ ನಡೆಯಲ್ಲ. ಹಲೋ, ವಿ ಟು ಹ್ಯಾವ್ ಸೆಲ್ಫ್ ಮೋಟಿವೇಶನ್. ಅದು ಸೆಲ್ಫ್ ಮೋಟಿವೇಶನ್ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್. ಕರೆಕ್ಷನ್ ಬೇಕಿತ್ತಾ? ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ನೊಂದ್ಸತಿ ಅವನನ್ನೇನಾರು ನಿಮ್ ಜೊತೆ ನೋಡಿದ್ರೆ ಸರಿ ಇರಲ್ಲ ನೋಡಿ, ಕೋತಿಗಳು ತಂದು. ಮಗ, ನಾ ಕಾಡ್ ಪಾಪ ಇದ್ದಂಗಿದ್ದೀನ. ಡೌಟೇ ಇಲ್ಲ. ಯಾವ ನಮ್ಗೆ ವಾರ್ ಮಾಡಕ್ಕೆ ಬಿಡ ವಿಕ್ಕಿ, ಬಿಡ ಏನೋ ವಿಕ್ಕಿ ಇದೆಯಲ್ಲ ನಿಂದು, ನಿಂಗೆ ಅರ್ಥ ಆಗಲ್ಲ ಬಿಡು. ಏನೋರೋಣ ವಾರ್ನಿಂಗ್ ಹುಡುಗಿ ಅಂತೆಲ್ಲ ಮಾತಾಡ್ತಿದ್ಯಾ, ಏನ್ ಕತೆ? ಅದೊಂದು ದೊಡ್ಡ ಕತೆ ಬಿಡು ಮಗ. ದೊಡ್ಡದೋ ಚಿಕ್ಕದೋ ಫಸ್ಟ್ ಹೇಳು. ನಂಗೊಂದು ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ತಾನೆ? ಸರಿ ಆಯ್ತು. ಮಾಡ್ತೀರಲ್ವಾ? ಏನು ಗೊತ್ತಾ, ನನಗೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಬೇಕಿತ್ತು. ನನಗೆ ಸಿಟಿಲಿ ಹೋಗೋಕ್ಕಾಗಲ್ಲ, ತುಂಬ ಬ್ಯುಸಿ ಇದ್ದೀನಿ. ನೀವು ಯಾರಾದರೂ ಹೋಗಿ ತಂದು ಕೊಡ್ತೀರಾ? ನಾನು ಹೋಗ್ಬರ್ತೀನಿ ಬಿಡೋರು, ನಾನು ಹೋಗ್ಬರ್ತೀನಿ. ಇಲ್ಲ ನಿನ್ಗೆ ಯಾಕೆ ನಾನು ಹೋಗ್ಬರ್ತೀನಿ ಬಿಡು. ಇಲ್ಲ ನಾನು ಹೋಗ್ಬರ್ತೀನಿ ಬಿಡು, ನಾನು ಹೋಗ್ಬರ್ತೀನಿ ಬಿಡು ಹೇಳ್ತೀನಲ್ವಾ. ಅಯ್ಯೋ ನಿಲ್ಸಿ, ನೀವಿಬ್ರು ಫ್ರೆಂಡ್ಸೇ ತಾನೆ, ಯಾರಾದ್ರೂ ಒಬ್ರು ಹೋಗಿ ಇಲ್ಲ ಇಬ್ರು ಹೋಗಿ. ಅಯ್ಯೋ ಅದೇನ್ ಕಿತ್ತಾಡ್ತೀರಪ್ಪ, ಒಳ್ಳೆ ಹಾವು ಮುಂಗ್ಸಿ ತರ. ಯಾರಾದ್ರೂ ಒಬ್ರು ತಂದು ಕೊಟ್ರೆ ಆಯ್ತು. ಏ ಜೀವನ್, ಬಾಯ್ ಒಂದು ನಿಮಿಷ ಬಾರೋ. ಏನೋ? ಬಾ ಕೂತ್ಕೋ, ಏನೋ ತೋರಿಸ್ತೀನಿ ಬಾ. ಇರಪ್ಪ ಆಯ್ತು ಮ್ಯಾಟ್ರು. ನಿನಗೆ ವಿಕಿಲ ಮಾಡ್ತಾರೆ ಹುಡುಗಿ ಗೊತ್ತಾ? ಇಲ್ವಲ್ಲ. ಬಾ ತೋರಿಸ್ತೀನಿ. ಇವಳ? ಯಾಕೋ? ನಮ್ಮ ಅರುಣನ 7ನೇ ಕಣ ಲವ್ ಮಾಡ್ತಿರೋದು. ಇವಳ? ನಿಜಾನ? ನೋಡಿ ಬಿಡ್ಯಾನ? ಪಕ್ಕ ಏನೋ ಒಂದಾಗುತ್ತೆ ಗುರು. ಮುಂಜಾನ ಕತೆ. ಏ ಯಾಕೋ, ಏನಾಯ್ತು? ಅವ್ನು ಯಾರ ಜೊತೆ ಮಾತಾಡ್ತೀಯ ನನಗೆ ಗೊತ್ತಾ ನಿನಗೆ? ಅವ್ನು ಪಕ್ಕ ಅಕ್ಷರದಿಂದನೇ ಮಾತಾಡ್ತಿರೋದು. ನೀನು ಯಾಕೋ ಹಂಗೆ ಅನ್ಕೊಂತೀಯಾ? ಇಷ್ಟೊಂದು ಓವರ್ ಥಿಂಕಿಂಗ್ ಬಿಡೋದಲ್ಲ ಕಣ. ಇಲ್ಲ ಕಣ, ಇಷ್ಟೊತ್ತಿಗೆ ಕರೆಕ್ಟಾಗಿ ಅವಳಿಗೆ ಕಾಲ್ ಮಾಡಿರ್ತಾನೆ. ವಿಕ್ಕಿ ಇಷ್ಟೊಂದು ಹೇಳಿದಲ್ಲ ಕಣ, ಹೇಳ್ತೀನಿ ಕೇಳು. ಇಲ್ಲ ಅಲ್ವ, ಹಿಂಗಾದ್ರೆ ಅವಳು ನಂಗೆ ಸಿಗಲ್ಲ. ಐ ವಿಲ್ ಮಿಸ್. ಅರ್ಥ ಮಾಡ್ಕೊಳ್ಳೋ.
ನಾನು ಯಾರ ಜೊತೆ ಮಾತಾಡ್ತೇನೆ ಗೊತ್ತಾ? ನಂಗೆ ಗೊತ್ತಿಲ್ಲ. ಪಕ್ಕ ಅಕ್ಷರ್ ಜೊತೆ ಮಾತಾಡ್ತೀನಿ. ನೀನು ಯಾಕೋ ಹಂಗೆ ಅನ್ಕೊಳಕ್ಕೆ ಹೋಗ್ತೀಯಾ? ಬೇರೆ ಯಾರ ಜೊತೆ ಆದರೂ ಮಾತಾಡ್ತಿರ್ಬೋದಲ್ವಾ? ಇಷ್ಟೊಂದು ನೆಗೆಟಿವ್ ಥಿಂಕಿಂಗ್ ಒಳ್ಳೇದಲ್ಲ. ನಿಂಗೆ ಅದೆಲ್ಲ ಗೊತ್ತಿಲ್ಲ ಕಣೋ, ಟ್ರ್ಯಾಕ್ ಎಲ್ಲ ತಪ್ತಾ ಇದೆ. ಮಿಸ್ ಸರ್. ಏನೋ ಅಂದೆ? ನಾನೇನು ಬೇಕಾದ್ರೂ ಅಂತೀನಿ. ಏನ್ ಬೇಕಾರು ಅಂತೀಯ? ಇವರಿಬ್ರು ಏನಾದರೂ ಮಾಡ್ಕೊಂತಾರೆ. ನೋಡೋಣ. ಹೆದರ್ಕೊಂಡು ಬಂದೆ ಅನ್ಕೊಂಡ? ಹೆದರ್ಕೊಳ್ಳೋ ಮಗಾನೇ ಅಲ್ಲ ನಾನು. ಹೌದಾ? ಬಾ ನೋಡೋಣ. ನಾಚಿಕೆ ಆಗಲ್ವೇನೋ ನಿನಗೆ? ನಿನ್ಗಾದ್ರೂ ಗೊತ್ತಾಗಲ್ವಾ? ನೀವಿಬ್ರು ಈ ಲೆವೆಲ್ ನಾವಂತೂ ಅನ್ಕೊಂಡಿರ್ಲಿಲ್ಲ. ನೀನು ಅವಳು ಅವನಿಗೆ ಸಿಗ್ತಾಳೆ ಅಂತ ಯೋಚನೆ ಮಾಡಿದ್ಯಾ? ನಿನಗೆ ಸಿಗ್ತಾಳೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನೀನು ಅಷ್ಟೇ, ಅವಳು ಅವನಿಗೆ ಸಿಗ್ತಾಳೆ ಅಂತ ಯೋಚನೆ ಮಾಡ್ತಿದ್ದೆ. ನಿನಗೆ ಸಿಗ್ತಾಳೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನೀನು ಯಾವತ್ತಾದ್ರೂ ಹೇಳಿದ್ಯಾ ಅವಳಿಗೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ? ನೀನಾದ್ರೂ ಹೇಳಿದ್ಯಾ ಇಷ್ಟಪಡ್ತೀನಿ ಅಂತ? ನನ್ನ ಮಗನಿಗೆ ಸೈಕಲ್ ಆ್ಯಪಲ್ಲಿ ಯಾವನ ನಂಗೆ ಮಾಡ್ದಾನೆ, ನನಗೆ ಮಾಡ್ದಾನೆ, ಯಾವನಂತ ಗೊತ್ತಾಗಬೇಕು, ನಾನು ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ಏನ ಈ ಟೈಮಲ್ಲಿ ಕಾಮಿಡಿ ಬೇಕು ನಿಮಗೆ? ನಾನು ಖುಷಿಯಾಗಿರೋ ಕಲ್ತಿರೋದೆ ಇವನಿಂದ ಕಣ. ನೀವೆಲ್ಲ ಏನೋ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಪಾಪ ಇವ್ರು ಹುಡುಗಿನ ಕಳ್ಕೊಂಡವನಂತೆ. ಕಿರಣ ಏನ್ ಹೇಳ್ತಿದ್ಯ? ಸ್ವಲ್ಪ ಅರ್ಥ ಆಗಲ್ಲ. ಏನು ಹುಡುಗಿ ಕರ್ಕೊಂಡವ್ನು ಏನಾಯ್ತು ಹೇಳು? ಅದ